ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಮತ್ತೆ ಶಾಸಕರಾಗಿ ಮುಂದಿನ ಚುನಾವಣೆವರೆಗೂ ಮುಂದುವರಿತಾರ. ಹಾಗಾದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತೆ ಶಿಕ್ಷೆ ಆಗೋದಿಲ್ಲ. ಈಗ ಯೋಗೀಶ್ ಗೌಡ ಕೊಲೆ ಪ್ರಕರಣ ಏನಿತ್ತೋ ಅದರಿಂದ ಸಂಪೂರ್ಣ ರಿಲೀಫ್ ಸಿಗ್ತಾ ಅವ್ರಿಗೆ. ವಿಧಾನಸಭೆಯಲ್ಲಿ ಮತ್ತೆ ಶಾಸಕರಾಗ್ತಾರ. 7 ವರ್ಷ ಶಿಕ್ಷೆ ಕತೆ ಏನಾಯ್ತು ಹಾಗಾದ್ರೆ? ಈ ಒಂದು ವಿಚಾರವಾಗಿ ಇವತ್ತು ಸಂಪೂರ್ಣ ವಿವರವನ್ನ ತಿಳ್ಕೊಳ್ಳೋಣ. ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ನಾನು ಓಂ ಕಲಿಭಾರತ. ವಿನಯ್ ಕುಲಕರ್ಣಿ 2016 ಜೂನ್ 15ಕ್ಕೆ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಆದ ನಂತರ ಅವರನ್ನ ಬಂಧನ ಆಗಿದ್ದು 2020ರಲ್ಲಿ. ಅಂದ್ರೆ ಟೈಮ್ ಲೈನ್ ನೋಡೋದಾದ್ರೆ ಸರ್ಕಾರಗಳಿದ್ದಾಗ ಬಚಾವಾಗಿದ್ರು. 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಬಚಾವಾದ್ರು ಅವರು. ಹೇಗ್ ಬಚಾವಾದ್ರು, ಕಾನೂನಿನ ಕುಣಿಕೆಯಿಂದ ಹೆಂಗ್ ಸುಲಭವಾಗಿ ಅವರು ಆ ವಿಚಾರಣೆಯನ್ನು ಎದುರಿಸಿ ರಿಲೀಫ್ ಆಗೋದಿಕ್ ಸಾಧ್ಯ ಆಯ್ತು. ಅದಾದ ನಂತರ 2018ರಲ್ಲಿ ಕೂಡ JDS ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇತ್ತು. ಅದಾದ ನಂತರ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಈ ವಿಚಾರಣೆಯನ್ನ ತೀವ್ರಗೊಳಿಸಿದ್ರು. ಈ ಪ್ರಕರಣ ಮತ್ತಷ್ಟು ತ್ವರಿತವಾಗಿ ವಿಚಾರಣೆ ಶುರುವಾಯಿತು. 2020ರಲ್ಲಿ ಬಂಧನ ಆಯಿತು. ಅದಾದ ನಂತರ ವಿಚಾರಣೆಗಳು ಮುಂದುವರೆದು ಏನು ಧಾರವಾಡಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಆದರೂ ಚುನಾವಣೆಯನ್ನ ಗೆದ್ದ ನಂತರ 2023ರಲ್ಲಿ ಮತ್ತೆ ಶಾಸಕರಾಗಿ ಆಯ್ಕೆಯಾದ ನಂತರ ವಿಚಾರಣೆ ಮುಂದುವರೆದೇ ಇತ್ತು. ಈಗ ಅವರಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಏನು ಮೇ ತಿಂಗಳಲ್ಲಿ ಕೊಟ್ಟಂತ ತೀರ್ಪು 7 ವರ್ಷ ಶಿಕ್ಷೆ ಹಾಗೇನೆ 30,000 ದಂಡ. ಅದರ ನಂತರ ಅವರು ಮೇಲ್ಮನವಿಯನ್ನು ಹೈಕೋರ್ಟಿಗೆ ಸಲ್ಲಿಸಿದ್ರು. ಹೈಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿರುವಂತದ್ದು. ಈಗ ಸದ್ಯಕ್ಕೆ 5 ಲಕ್ಷಗಳ ಶ್ಯೂರಿಟಿಯನ್ನು ಇಟ್ಕೊಂಡು ವಿದೇಶಕ್ಕೆ ಹೋಗಬಾರದು, ಯಾವುದೇ ಮಾಹಿತಿ ಇಲ್ಲದೆ ಬೇರೆ ಕಡೆ ಪ್ರಯಾಣ ಮಾಡಬಾರದು. ಸದ್ಯಕ್ಕೆ ಇದನ್ನ ಖುಲಾಸೆಗೊಳಿಸಿದೆ. ಅಂದ್ರೆ ಸದ್ಯ ಆ ತೀರ್ಪನ್ನು ತಡೆ ಹಿಡಿದಿದೆ. ಏನು ಬೆಂಗಳೂರು ವಿಶೇಷ ನ್ಯಾಯಾಲಯ ಏನ್ ಕೊಟ್ಟಿದ್ದ ತೀರ್ಪು ಅದನ್ನ ತಡೆ ಹಿಡಿದಿದೆ. ಹಾಗೆ ದೋಷಿ ಅನ್ನುವಂಥದ್ದನ್ನು ಕೂಡ ತಡೆ ಹಿಡಿದಿದೆ. ಅಲ್ಲಿಗೆ ಬಹಳ ಮುಖ್ಯವಾಗಿ ಅಂದ್ರೆ ವಿನಯ್ ಕುಲಕರ್ಣಿ ಮತ್ತೆ ಶಾಸಕರಾಗಿ ಮುಂದುವರಿತಾರೆ. ವಿನಯ್ ಕುಲಕರ್ಣಿಗೆ ಒಂದು ರಿಲೀಫ್ ಸಿಕ್ಕಿದೆ. ಇನ್ನೇನು 1.5 ವರ್ಷ ಸರ್ಕಾರ ಇದೆ. ಅಲ್ಲಿವರೆಗೂ ಹಿಂಗೆ ತಳ್ಕೊಂಡು ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಮೇಲ್ಮನವಿ ಹೋಗ್ತಾರೆ, ಅಲ್ಲಿ ಇನ್ನೊಂದಷ್ಟು ಅವಕಾಶ ಸಿಗುತ್ತೆ, ಹಂಗೆ ಮುಂದುವರ್ಕೊಂಡು ಹೋಗಬಹುದು ಅಂತ ವಿನಯ್ ಕುಲಕರ್ಣಿ ಯೋಚಿಸ್ತಾ ಇದ್ದಾರೆ. ಆದ್ರೆ ಕಾನೂನು ಯಾವಾಗ ತುಂಬಾ ತ್ವರಿತವಾಗಿ ಕೆಲಸ ಮಾಡುತ್ತೋ ಆಗೆಲ್ಲ ನ್ಯಾಯ ಸಿಕ್ಕಿರುವಂತದ್ದು. ಇಲ್ಲಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇನ್ನೇನು 7 ವರ್ಷ ಜೈಲು ಶಿಕ್ಷೆ ಆಯ್ತು. ಅವ್ರನ್ನ ವಿಧಾನಸಭೆಯಿಂದ ಕೂಡ ಅವ್ರಿಗೆ ಶಾಸಕ ಸ್ಥಾನ ಕೂಡ ಹೋಯ್ತು ಮೇ ತಿಂಗಳಲ್ಲಿ. ಆದ್ರೆ ತತ್ಕ್ಷಣದಲ್ಲಿ ಮತ್ತೆ ಶಾಸಕ ಸ್ಥಾನ ಸಿಕ್ಕಿದೆ. ಹಾಗೆ ನೋಡಿದ್ರೆ ಇತ್ತೀಚೆಗೆ ಇದು ಬಹಳ ಬಾರಿ ಕಾಂಗ್ರೆಸ್ ಏನೋ ಅದೃಷ್ಟನ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಲಕ್ ಇದೆಯಾ ಏನೋ ಗೊತ್ತಿಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಹೀಗೆ ಆಗಿತ್ತು. ಅಂದ್ರೆ TD ರಾಜೇಗೌಡ ವರ್ಸಸ್ DN ಜೀವರಾಜ್ ಏನಿತ್ತು ಪೈಪೋಟಿ, ಆ ಪೈಪೋಟಿಯಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಒಂದಷ್ಟು ಗೋಲ್ಮಾಲ್ ಆಗಿದೆ ಅಂತ ಹೇಳಿ DN ಜೀವರಾಜ್ ಏನು ಅರ್ಜಿ ಸಲ್ಲಿಸಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಅಲ್ಲಿಂದ ಮತ್ತೆ ಮರು ಎಣಿಕೆಗೆ ಅವಕಾಶ ಆಯ್ತು. ಮರು ಎಣಿಕೆಯ ನಂತರ DN ಜೀವರಾಜ್ ಶಾಸಕರು ಅಂತ ಘೋಷಣೆ ಆಯ್ತು. ಅದಾದ ಕೆಲವೇ ದಿನಗಳಲ್ಲಿ ಅದಕ್ಕೆ ತಡೆ ತಂದ್ರು. ಅದಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತೆ TD ರಾಜೇಗೌಡರು ಮತ್ತೆ ಅವ್ರ ಶಾಸಕರು ಅಂತ ಶೃಂಗೇರಿ ಕ್ಷೇತ್ರದಲ್ಲಿ ಆಯ್ತು. ಅಂದ್ರೆ ಕಾಂಗ್ರೆಸ್ನವ್ರು ಮತ್ತೆ ಶಾಸಕರು ಅಂತ ಆಯ್ತು. DN ಜೀವರಾಜ್ ಬಿಜೆಪಿ ಅವರಿಗೆ ಮತ್ತೆ ಅಂದ್ರೆ UT ಖಾದರ್ ಇವನ್ ಶಾಸಕರ ಪ್ರಮಾಣ ಪತ್ರ ಕೂಡ ಕೊಟ್ಟಿದ್ರು ಸ್ಪೀಕರ್ ಆಗಿದ್ದಾಗ, ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ 1-2 ತಿಂಗಳ ಹಿಂದೆ. ಈಗ ನೋಡಿದ್ರೆ ಮತ್ತೆ TD ರಾಜೇಗೌಡರೇ ಶಾಸಕರು. ಯಥಾಸ್ಥಿತಿ ಮುಂದುವರಿಯುತ್ತೆ, ಅದು ಸ್ಟೇ ಕಂಡೀಷನ್ ಅಲ್ಲಿ ಇರುತ್ತೆ. ಈ ರೀತಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಒಂಥರ ವೀಲ್ ಚೇರ್ ತರ ಹೋಯ್ತು, ಮತ್ತೆ ಬಂತು. ಇದು ಈಗಾಗಲೇ ಧಾರವಾಡದಲ್ಲಿ ಅವರ ಪುತ್ರಿ ತುಂಬಾ ಆಕ್ಟಿವ್ ಆಗಿದ್ರು. ತಂದೆ ಮತ್ತೆ 7 ವರ್ಷ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋದ ನಂತರ ಫುಲ್ ಆಕ್ಟಿವ್ ಆಗಿದ್ರು ಅವರಿಬ್ರು ಪುತ್ರಿಯರಲ್ಲಿ ಒಬ್ರು. ಸೊ ಮತ್ತೆ ಅವರೇನು ಪತ್ನಿ ಕೂಡ ಆಕ್ಟಿವ್ ಆಗಿದ್ರು, ಶಿವಲೀಲಾ ಅವರು. ಅವರೇ ಚುನಾವಣೆ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡಕ್ಕೆ ಅವಕಾಶ ಇಲ್ಲ ಅಂದಾಗ ಧಾರವಾಡ ಗ್ರಾಮೀಣ ತುಂಬಾ ಆಕ್ಟಿವ್ ಆಗಿ ಅವರೇ ಚುನಾವಣೆಯಲ್ಲಿ ಗೆಲ್ಸೋದಿಕ್ಕೆ ಕಾರಣ ಆಗಿದ್ರು. ಅಂದ್ರೆ ವಿನಯ್ ಕುಲಕರ್ಣಿ ಜೈಲಲ್ಲಿದ್ರು ಕೂಡ ಗೆಲ್ತಾರೆ, ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವರ್ಚಸ್ಸನ್ನ ಹೆಚ್ಚಿಸ್ಕೊಂಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಅವ್ರ ಬಗ್ಗೆ ಸಾಕ್ಷಿಗಳೆಲ್ಲ ಸಿಕ್ಕಿ ಸಾಬೀತಾಗಿ ಅವ್ರು ಜೈಲಿಗೆ ಹೋಗುವಂತದ್ದಾಗಿತ್ತು. ಚುನಾವಣೆ ಬಂದ್ಬಿಡುತ್ತೆ ಇನ್ನೊಂದು 6 ತಿಂಗಳಲ್ಲಿ. ಒಂದು ಕಡೆ ಹಿರಿಯೂರು
ಡಿ ಸುಧಾಕರ್ ಅವರು ಮಾಜಿ ಮಂತ್ರಿ, ಏನು ಅವರ ಅಕಾಲಿಕ ನಿಧನ, ಇನ್ನೊಂದು ಕಡೆ 7 ವರ್ಷ ಜೈಲು ಶಿಕ್ಷೆಗೊಳಗಾಗಿದ್ದಂತ ವಿನಯ್ ಕುಲಕರ್ಣಿ ಅವರು ಉಪಚುನಾವಣೆ ಬಂದು ಬಿಡುತ್ತೆ ಅಂತ ಹೇಳಿ ಬಿಜೆಪಿಯವರು ತಯಾರಿ ಮಾಡ್ಕೋತಾ ಇದ್ರು. ಅಮೃತ್ ದೇಸಾಯಿ ಸೇರಿದಂತೆ ಈ ಒಂದಷ್ಟು ಆಕಾಂಕ್ಷಿಗಳು ಕೂಡ ಈಗಾಗಲೇ ನನಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳಿ ಕಾಯ್ತಾ ಇದ್ರು. ಇನ್ನು ಕಾಂಗ್ರೆಸ್ ನಲ್ಲಿ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು. ಇಲ್ಲಿ ಏನು ಅಂತ ಹೇಳಿದ್ರೆ ಸಹಜವಾಗಿನೇ ಡಿ ಸುಧಾಕರ್ ಅಥವಾ ದಾವಣಗೆರೆ ದಕ್ಷಿಣದ ಶಾಮನೂರ್ ಶಿವಶಂಕರಪ್ಪನವ್ರ ರೀತಿ ನೋಡೋದಾದ್ರೆ ಏನು ಅಕಾಲಿಕ ನಿಧನ ಹೊಂದಿದ ಶಾಸಕರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾ ಇದ್ರು. ಇಲ್ಲಿ ವಿನಯ್ ಕುಲಕರ್ಣಿ ಅವರು ಜೈಲು ಪಾಲಾಗಿರುವಂತದ್ದು, ಶಿಕ್ಷೆ ಅನುಭವಿಸಿ ತೀರ್ಪು ಬಂದು ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿ ಜೈಲು ಸೇರಿರುವಂತದ್ದು. ಹಾಗಾಗಿ ಅವ್ರ ಕುಟುಂಬಕ್ಕೆ ಕೊಡ್ತಾರಾ ಇಲ್ವೋ, ಬೇರೆಯವ್ರಿಗೆ ಅವಕಾಶ ಸಿಗುತ್ತೇನೋ ಅಂತ ಹೇಳಿ ಕಾಂಗ್ರೆಸ್ನ ಒಂದು ದೊಡ್ಡ ಆಕಾಂಕ್ಷಿಗಳ ಪಟ್ಟಿ ರೆಡಿ ಆಗ್ತಿದ್ರೆ, ಮತ್ತೊಂದ್ ಕಡೆ ಬಿಜೆಪಿಯಿಂದ ಮಾಜಿ ಶಾಸಕ ಅಮೃತ್ ದೇಸಾಯಿ ಸೇರಿದಂತೆ ಬೇರೆ ಬೇರೆಯವರು ಪೈಪೋಟಿಯಲ್ಲಿದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಸದ್ಯ ಮತ್ತೆ ವಿಧಾನಸಭೆ ಪ್ರವೇಶ ಮಾಡೋದಕ್ಕೆ ಮತ್ತೆ ಅವಕಾಶ ಸಿಕ್ಕದಾಗಿದೆ. ವಿನಯ್ ಕುಲಕರ್ಣಿ ಈಗೇನು ಏನು ಸದ್ಯ ಮಂತ್ರಿ ಮಂಡಲ ಪುನರ್ರಚನೆ ಇದೆಲ್ಲ ಬಹಳ ಪೈಪೋಟಿ ನಡೀತಾ ಇದೆ. ಹಿಂದೆ ಮಂತ್ರಿ ಆಗಿದ್ದವರು ಗಣಿ ಭೂವಿಜ್ಞಾನ ಈ ಖಾತೆಯನ್ನು ನಿರ್ವಹಿಸಿದ್ರು ಸಿದ್ದರಾಮಯ್ಯನವ್ರ ಕಾಲದಲ್ಲಿ. ಈಗ ಮಂತ್ರಿ ಸ್ಥಾನ ಸಿಗೋದಂತೂ ಅನುಮಾನ, ಯಾಕೆಂದ್ರೆ ಅವ್ರ ಕನ್ಸಿಡರೇಷನ್ ನಲ್ಲೇ ಇರೋದಿಲ್ಲ. ಆದ್ರೆ ತುಂಬಾ ಲಾಬಿ ಮಾಡಿದ್ರು. ಯಾವಾಗ ಜೈಲಿಂದ ಹೊರಗಡೆ ಬಂದು ರಿಲೀಫ್ ಆಗಿದ್ರು, ಯಾವಾಗ ಬೆಂಗಳೂರು ವಿಶೇಷ ನ್ಯಾಯಾಲಯ ಅವರಿಗೆ 7 ವರ್ಷ ಶಿಕ್ಷೆ ಹಾಗೆ 30,000 ದಂಡ ವಿಧಿಸ್ತು, ಅದಕ್ಕಿಂತ ಮೊದಲು ಇನ್ನೇನು ನನ್ಗೆ ರಿಲೀಫ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ವಿನಯ್ ಕುಲಕರ್ಣಿ ನಾನು ಸಚಿವ ಆಗ್ಬೇಕು, ನಾನು ಆಕಾಂಕ್ಷಿ ಅಂತ ಧಾರವಾಡದಿಂದ ಒಂದು ಅವಕಾಶ ಸಿಗೋ ಸಾಧ್ಯತೆ ಕೂಡ ಇತ್ತು. ಒಂದ್ ಕಡೆ ಸಂತೋಷ್ ಲಾಡ್ ಸಚಿವರಾಗಿದ್ರೆ ಮತ್ತೊಂದ್ ಕಡೆ ಡಿಮಾಂಡ್ ಇವರು ಕೂಡ ಇಡ್ತಾ ಇದ್ರು. ಮತ್ತೊಂದ್ ಕಡೆ ಪ್ರಸಾದ್ ಅಬ್ಬಯ್ಯ ಏನು ಅವ್ರು ಬೇರೆ ಕೆಟಗರಿಯಲ್ಲಿ ಸಚಿವರಾಗ್ಬೇಕು ಅಂತ ಇದ್ರು. ಆದ್ರೆ ಈಗಾಗ್ಲೇ ಸಚಿವರಾಗಿದ್ದವರು ಮೊದಲನೇ ಅವಧಿಗೆ ಒಂದ್ಸಾರಿ ಆಗಿರುವಂತವ್ರು, ಅನುಭವ ಇತ್ತು. ಹಾಗೆ ಕಾಂಗ್ರೆಸ್ಗೆ ಒಂದಷ್ಟು ರಿಸೋರ್ಸಸ್ ಅನ್ನು ಕೊಡುವಂತ, ಹಾಗೆ ದೊಡ್ಡ ಸಂಘಟನಾ ಚಾತುರ್ಯ ಇರುವಂತ ವಿನಯ್ ಕುಲಕರ್ಣಿ ಆಗ್ಬೇಕು ಅನ್ನೋಂತ ಆಸೆ ಇಟ್ಕೊಂಡಿದ್ರು. ನಾನು ಸಚಿವ ಆಗ್ಬೇಕು ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಶಿಕ್ಷೆ ಆಯ್ತು, ಸದ್ಯ ಜೈಲ್ ಪಾಲಾದ್ರು. ಅದಾದ್ಮೇಲೆ ಮತ್ತೆ ಈಗ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ಇಂದ ಇನ್ನು ಮೇಲ್ಮನವಿ ಸಲ್ಲಿಸಿ ಏನು ಮತ್ತೆ ವಿಚಾರಣೆ ನಡೆದು ಅದು ಅಂತಿಮ ತೀರ್ಪು ಬರೋವರೆಗೂ ಕೂಡ ಸದ್ಯಕ್ಕಂತೂ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಶಾಸಕರಾಗಿ ಮುಂದುವರಿತಾರೆ. ಮುಂದಿನ ಏನು ಅಧಿವೇಶನದಲ್ಲಿ ಕೂಡ ವಿನಯ್ ಕುಲಕರ್ಣಿ ಭಾಗವಹಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಕಾನೂನು ಯಾವ ರೀತಿಯಲ್ಲಿ ಹೆಜ್ಜೆಯನ್ನ ಇಡುತ್ತೆ. ಒಬ್ಬ ಅಪರಾಧಿ ಅನಿಸ್ಕೊಂಡವನಿಗೆ ಕೂಡ ಮತ್ತೊಂದು ಅವಕಾಶ ಇರುತ್ತೆ ಮೇಲ್ಮನವಿಗೆ. ಹಾಗಾಗಿ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಮತ್ತೊಂದು ಅವಕಾಶ ಸಿಕ್ಕಿದೆ. ಅವ್ರ ಕ್ಷೇತ್ರವನ್ನ ಸುತ್ತಾಡಿ ನೋಡಿದಾಗ ಅಲ್ಲಿನ ಜನ ಮಾತಾಡೋದು ನೋಡಿದ್ರೆ ವಿನಯ್ ಕುಲಕರ್ಣಿ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಕಾಣಿಸುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಆದಂತ ವ್ಯಕ್ತಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮುಂದೆ ಮೇಲ್ವಿಚಾರಣೆ ಮತ್ತೆ ಆಗುತ್ತೆ. ಅದಾದ ನಂತರ ಏನ್ ತೀರ್ಪು ಬರುತ್ತೆ ಇದನ್ನೆಲ್ಲ ಕಾದು ನೋಡ್ಬೇಕು. ಸದ್ಯಕ್ಕಂತೂ 6 ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಧಾರವಾಡ ಗ್ರಾಮೀಣ ಮತ್ತೆ ವಿನಯ್ ಕುಲಕರ್ಣಿ ಜೈಲ್ ಪಾಲಾಗಿದ್ರಿಂದ ಅಂತ ಅನ್ಕೊಂಡವರಿಗೆ ನಿರಾಸೆ ಆಗಿದೆ. ಸದ್ಯಕ್ಕಂತೂ ವಿನಯ್ ಕುಲಕರ್ಣಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮತ್ತಷ್ಟು ಈ ರೀತಿಯ ಸುದ್ದಿ, ಅಪ್ಡೇಟ್ಸ್, ವಿಚಾರ, ವಿಶ್ಲೇಷಣೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.